ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಂದಿನಿ ಮಲೆನಾಡ ಮಲ್ಲಿಗೆ ಅಡುಗೆ ಚಾನಲ್ನಿಂದ. ಸ್ನೇಹಿತರೆ, ಇವತ್ತು ಬ್ರಾಹ್ಮಣ ಶೈಲಿಯ ಚಿತ್ರಾನ್ನ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 2 ಒಣಮೆಣಸಿನಕಾಯಿನ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿರು ಮೆಣಸಿನಕಾಯಿನ ತೊಗೊಂಡಿದ್ದೀನಿ, ನಂತರ 1 ನಿಂಬೆಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ಹಾಗೂ ಕಡಲೆಬೇಳೆ, 4 ಮೆಂತ್ಯನ ತೊಗೊಂಡಿದ್ದೀನಿ. ನಂತರದಲ್ಲಿ ನಾನು 2 ಚಮಚ ಉದ್ದಿನಬೇಳೆ ತೊಗೊಂಡಿದ್ದೀನಿ, 2 ಚಮಚ ಕಡಲೆ ಬೀಜನ ತೊಗೊಂಡಿದ್ದೇನೆ. ನಂತರ ಸ್ವಲ್ಪ ಅರಿಶಿಣ ತೊಗೊಂಡಿದ್ದೇನೆ, ಸ್ವಲ್ಪ ಎಣ್ಣೆ ತೊಗೊಂಡಿದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೇನೆ, ಸ್ವಲ್ಪ ಇಂಗನ್ನು ತೊಗೊಂಡಿದ್ದೇನೆ. ಇಂಗಿನ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು ಸ್ನೇಹಿತರೆ. ಇಂಗನ್ನು ನಿಯಮಿತವಾಗಿ ನಾವು ಬಳಸ್ತಾ ಬಂದರೆ ರಕ್ತ ಹೆಪ್ಪುಗಟ್ಟುವ ಕಾಯಿಲೆಯಿಂದ ನಾವು ಮುಕ್ತಿಯನ್ನು ಪಡಿಬಹುದು. ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ. ಈಗ ಜೀರಿಗೆ, ಮೆಂತ್ಯ, ಸಾಸಿವೆ 3 ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೇನೆ. ಸ್ವಲ್ಪ ಕಡಲೆಬೇಳೆನ ಹಾಕ್ತಾಯಿದ್ದೇನೆ. ಇದನ್ನು ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಸ್ನೇಹಿತರೆ. ಕಡಲೆ ಬೀಜ ಮತ್ತು ಉದ್ದಿನಬೇಳೆನ ಹಾಕ್ತಾಯಿದ್ದೇನೆ. ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಈರುಳ್ಳಿ ಇಲ್ಲದೇ ಮಾಡುವಂತಹ ಚಿತ್ರಾನ್ನ. ಮನೇಲಿ ಈರುಳ್ಳಿ ಇಲ್ಲ ಅಂದಾಗಲೂ ನಾವು ಈ ಥರ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಮತ್ತು ನಿಂಬೆಹಣ್ಣಲ್ಲಿ ವಿಟಮಿನ್ ಸಿ ಇರೋದರಿಂದ ಇದು ಆರೋಗ್ಯವಾಗಿ ಇರುತ್ತೆ. ಹಾಗಾಗಿ ಈ ರೀತಿ ಚಿತ್ರಾನ್ನ ಮನೆಯಲ್ಲಿ ಮಾಡಿಕೊಂಡು ನೀವು ಉಪಯೋಗಿಸಿ. ಈಗ ಅದು ಸ್ವಲ್ಪ ಫ್ರೈ ಆಗಿದೆ. ಈಗ ಒಣಮೆಣಸಿನಕಾಯಿನ ನಾನು ಹಾಕ್ತಾಯಿದ್ದೀನಿ. ಈಗ ಹಸಿರು ಮೆಣಸಿನಕಾಯಿನೂ ಸಹ ಜೊತೆಯಲ್ಲಿ ಫ್ರೈ ಆಗೋದಕ್ಕೆ ಹಾಕ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ನಾವು ಇದನ್ನು ಹುರ್ಕೋಬೇಕಾಗುತ್ತೆ ಸ್ನೇಹಿತರೆ. ನಾವು ಇದಕ್ಕೆ ನಿಂಬೆಹಣ್ಣು ಹಾಕ್ತಾಯಿಲ್ಲ. ಅರಿಶಿಣ ಪುಡಿ, ನಿಂಬೆಹಣ್ಣು, ಉಪ್ಪನ್ನು ಒಂದು ಗಿಣ್ಣಲ್ಲಿ ನಾವು ಅದನ್ನು ಇಂಟ್ಕೊಂಡು ಅದನ್ನು ಡೈರೆಕ್ಟಾಗಿ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ. ಈಗ ನೋಡಿ, ಅನ್ನನೂ ಸಹ ಹುಡಿಯಾಗಿದೆ. ಈಗ ಈ ಒಂದು ಮಿಶ್ರಣನ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಡೈರೆಕ್ಟ್ ಮಿಕ್ಸ್ ಮಾಡ್ಕೋಬೇಕು. ಈಗ ಅದು ಪೂರ ಹಿಡಿಯೋ ಹಾಗೆ ನಾವು ಪೂರ ಅನ್ನವನ್ನು ಕಲಿಸ್ಕೋಬೇಕು. ತುಂಬ ರುಚಿಯಾಗುತ್ತೆ ಸ್ನೇಹಿತರೆ. ಒಂದು ಸಾರಿ ಮಾಡಿ ಮನೇಲಿ ನೋಡಿ. ಈಗ ಇದು ಆಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಹಿಂಗೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಳೋಣ. ಹಾಕಿ ಒಂದು ಸ್ವಲ್ಪ ಕೈ ಆಡ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೇನೆ. ನಿಮಗೆ ಬೇಕಂತ ಹೇಳಿದರೆ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಸಹ ಮಾಡ್ಕೋಬೋದು. ಈಗ ನೋಡಿ, ಅನ್ನಕ್ಕೆ ಈ ಒಂದು ಮಿಶ್ರಣವನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾವು ಬೆರೆಸಬೇಕು, ಚೆನ್ನಾಗಿ ಕೈ ಆಡಬೇಕು. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಚಿತ್ರಾನ್ನನ ನಾವು ಹಲವಾರು ರೀತಿ ಮಾಡ್ತೇವೆ, ಹಲವಾರು ರೀತಿ ಮಾಡ್ಬೋದು. ಈ ರೀತಿಯೂ ಸಹ ಒಂದು ಸಲ ಟ್ರೈ ಮಾಡಿ. ಹೊರಗಡೆ ನಾವೆಲ್ಲಾದರೂ ಪಿಕ್ನಿಕ್ಕು ಇಲ್ಲ ಟ್ರಿಪ್ ಎಲ್ಲಾದರೂ ಹೋದರೆ ಈ ಥರ ಮಾಡಿಕೊಂಡು ಬಾಕ್ಸ್ ಹಾಕ್ಕೊಂಡು ತೊಗೊಂಡೋಗ್ಬೋದು, ಅಳಿಸೋದಿಲ್ಲ. ಹಾಗೂ ಈ ಒಂದು ವಿಟಮಿನ್ ಸಿ ಇರೋ ನಿಂಬೆಹಣ್ಣು ಇರೋದ್ರಿಂದ ಈ ವಾಮಿಟ್ ಸೆಕ್ಷನ್ನ ಕಡಿಮೆ ಮಾಡುತ್ತೆ. ಹಾಗಾಗಿ ಸ್ನೇಹಿತರೆ, ಟ್ರಿಪ್ ಹೋದಾಗ ಈ ರೀತಿ ಒಂದು ಸಲ ಮೊಸರನ್ನ ಪ್ಲಸ್ ಇದನ್ನು ಈ ಥರ ಒಂದು ಚಿತ್ರಾನ್ನ ಮಾಡಿಕೊಂಡು ತಗೊಂಡು ಹೋಗಿ. ಈಗ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡೋಣ. ಮಕ್ಳಿಗೆ ಟಿಫನ್ ಬಾಕ್ಸ್ ಕಟ್ಟೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆನೇ ಆಫೀಸ್ಗೆ ಹೋಗೋರು ಸಹ ಬೇಗನೆ ಈ ಥರ ಚಿತ್ರಾನ್ನ ತಿಂಡಿನ ಮಾಡಿಕೊಂಡು ಡಬ್ಬಿಲು ಹಾಕ್ಕೊಂಡು ತಿಂದ್ಕೊಂಡು ಸಹ ಹೋಗ್ಬೋದು. ಮತ್ತು ದೇವಸ್ಥಾನಗಳಲ್ಲೂ ಸಹ ಇದೇ ರೀತಿ ಚಿತ್ರಾನ್ನ ಕೊಡೋದು. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ಮೊದಲು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೂ ಸಬ್ಸ್ಕ್ರೈಬ್ ಆಗಿರೋ ಸ್ನೇಹಿತರಿಗೆ ಧನ್ಯವಾದಗಳು. ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದ ಸ್ನೇಹಿತರೆ, ಇನ್ನು ಮುಂದೆಯೂ ಸಹ ಈ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು ಸ್ನೇಹಿತರೆ.